ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ ಅಂತ ಹೇಳಿದ್ರೆ ರೋಗಿಗಳ ಗತಿ ಏನಾಗಿರಬೇಡ. 4-5 ತಿಂಗಳಾದರೂ ಸರ್ಕಾರಿ ಆಸ್ಪತ್ರೆಗಿಲ್ಲ ಮೆಡಿಸಿನ್ ಪೂರೈಕೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವಂತಹ ಆಸ್ಪತ್ರೆ ಇದು. ಆಸ್ಪತ್ರೆಯ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಬಳ್ಳಾರಿಯ ಮೆಡಿಸಿನ್ ಹೌಸಿಂದ ಬರ್ತಾ ಇರುವಂತಹ ಔಷಧಿ ಈಗ ಅದನ್ನ ನಿಲ್ಲಿಸಿದ್ದಾರೆ ಅನ್ನೋದು ಸ್ಟಾಪ್ ಆಗಿದೆ ಅಂತೆ. ಬರ್ತಾ ಇಲ್ಲ ಈಗ ಔಷಧಿಗಳು. ಸೊ ಟೆಂಡರ್ ಮುಖಾಂತರ ಖಾಸಗಿ ಸಂಸ್ಥೆಗಳಿಂದ ಆಸ್ಪತ್ರೆಗೆ ಮೆಡಿಸಿನ್ ಪೂರೈಕೆ ಆಗ್ತಾ ಇತ್ತು. ಅದರಿಂದಲೇ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮೆಡಿಸಿನ್ ನೀಡಿ ಮ್ಯಾನೇಜನ್ನು ಮಾಡ್ತಾ ಇರುವಂಥದ್ದು ಅಧಿಕಾರಿಗಳು. ಆದರೂ ಕೂಡ ಈಗ ಇದ್ದಕ್ಕಿದ್ದಾಗೆ ಆ ಮೆಡಿಸಿನ್ ಬರ್ತಾ ಇಲ್ಲ. ಸೊ ಎಲ್ಲಿಂದ ಮ್ಯಾನೇಜ್ ಮಾಡೋಕ್ಕಾಗತ್ತೆ? ಸೊ ಹಂಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲೇ ಔಷಧಿ ಇಲ್ಲ ಅಂತ ಹೇಳಿದ್ರೆ ರೋಗಿಗಳ ಗತಿ ಏನಾಗಿರಬೇಡ ಅಂತ ಎಲ್ಲವನ್ನ ಹೊರಗಡೆನೆ ತಗೋಬೇಕಾ? ಯಾವುದೇ ರೀತಿ ಔಷಧಿಯಲ್ಲಿ ಸಿಗೋದಿಲ್ಲ ಅಂತೆ. ಮೆಡಿಸಿನ್ ಇಲ್ಲವೇ ಇಲ್ಲ ಅಲ್ಲಿ. 4-5 ತಿಂಗಳಾದರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನೇ ನಿಮಗೆ ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಇದೆ ಅಂಥೇಳಿ ರೋಗಿಗಳು ಅಂಥವ್ರಿಗೆ ಯಾಕೆ ಈ ರೀತಿ ತ್ರಾಸು ಕೊಡ್ತೀರಿ ಅಂತ. ಅಲ್ಲಿನ ಯಾವ ಪರಿಸ್ಥಿತಿ ಇದೆ ಅಂದರೆ ರೋಗಿಗಳು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ರಾಜ್ಯ ಸರ್ಕಾರ ಆರೋಗ್ಯ ಸುಧಾರಣೆಗಾಗಿ ನಾನಾ ಯೋಜನೆಗಳನ್ನ ಜಾರಿ ಮಾಡ್ತದೆ. ಆದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ 100 ಬೆಡ್ ಆಸ್ಪತ್ರೆಯಲ್ಲಿ ಸಕಾಲಕ್ಕೆ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ, ಮೆಡಿಸಿನ್ ಸಿಗ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ನಾನೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಏನು ಹೃದಯ ಭಾಗದಲ್ಲಿರ್ತಕ್ಕಂಥ ಏನು ಉಪವಿಭಾಗ ಮಟ್ಟದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಈ ಒಂದು ಆಸ್ಪತ್ರೆ ಸರಿಸುಮಾರು ಹೊಸಪೇಟೆಯ ಪಾಲಿಗೆ ಅಂದರೆ ವಿಜಯನಗರ ಜಿಲ್ಲಾ ಪಾಲಿಗೆ ಜಿಲ್ಲಾ ಆಸ್ಪತ್ರೆಯನ್ನು ಉದ್ಘಾಟನೆ ಆಗಿಲ್ವೋ ಅದಾದ ಬಳಿಕ ಈಗ ಇದೇ ಒಂದು ಜಿಲ್ಲಾ ಆಸ್ಪತ್ರೆ ರೀತಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಆಸ್ಪತ್ರೆ ಸಾಕಷ್ಟು ರೀತಿಯಲ್ಲಿ ಹಳ್ಳಿಯ ಭಾಗದಿಂದ ಬರ್ತಕ್ಕಂಥ ಬಡ ಜನರಿಗಾಗಿರ್ಬೋದು, ಏನು ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಸ್ಥಳೀಯ ನಿವಾಸಿಗಳಿಗಾಗಿರ್ಬೋದು ಈ ಒಂದು ಆಸ್ಪತ್ರೆ ಒಂದು ವರದಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಸರ್ಕಾರಕ್ಕೆ ಈಗ ಮೆಡಿಸಿನ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಏನು ಸರ್ಕಾರ ಬಂದಂಥ ರೋಗಿಗಳಿಗೆ ಇಲ್ಲಿಯೇ ಮೆಡಿಸಿನ್ ತಮ್ಮ ಏನು ಇಲಾಖೆಯಿಂದಲೇ ಮೆಡಿಸಿನ್ಗಳನ್ನು ಏನು ಇಲಾಖೆಯಲ್ಲಿ ಎಲ್ಲೇ ಇರ್ತಕ್ಕಂಥ ಮೆಡಿಸಿನ್ಗಳನ್ನ ಖರೀದಿ ಮಾಡಿ ಕೊಡಬೇಕು ಅಂತಕ್ಕಂಥ ನಿಯಮ ಇದೆ. ಆದರೆ ಇಲ್ಲಿನ ವೈದ್ಯರು ಹೊರಗಡೆ ಸಾರ್ವಜನಿಕ ಮತ್ತು ಖಾಸಗಿ ಕ್ಲಿನಿಕ್ಗಳಿಗೆ ಬರೆದು ಕೊಡ್ತಕ್ಕಂಥ ಒಂದು ಇದು ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಏನು ಇಲ್ಲಿನ ಏನು ವೈದ್ಯರು ಕ್ಲಿನಿಕ್ಗಳಿಗೆ ಬರೆದು ಕೊಡ್ತಾ ಹಿನ್ನೆಲೆ ಒಳಗೆ ಅಲ್ಲಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ವ್ಯವಹಾರ ನಡೀತಾ ಇದೆ ಅಂತಕ್ಕಂಥ ಆರೋಪ ಕೂಡ ಈಗ ಕೇಳಿ ಬಂದಿರತಕ್ಕಂಥದ್ದು. ಏನು ಈ ಒಂದು ಆಸ್ಪತ್ರೆಗೆ ಈಗಾಗಲೇ ಕಳೆದ ಒಂದು ವಾರ 15 ದಿನಗಳ ಹಿಂದೆ ಎಕ್ಸ್ರೇ ಮಷಿನ್ ಕೂಡ ಕೆಟ್ಟು ಹೋಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಎಕ್ಸ್ರೇ ತೆಗೆಸ್ಕೊಂತ ರೋಗಿಗಳೇನಿದ್ದಾರೋ ಅವರಿಗೆ ಈಗ ಏನು ಈ ಆಸ್ಪತ್ರೆಗೆ ಬಂದಂತವರು ವಾಪಸ್ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ಖಾಸಗಿಯ ವ್ಯಕ್ತಿಗಳಿಗೆ ಹೋಗಿ ಒಬ್ಬ ವ್ಯಕ್ತಿ ಏನು ಎಕ್ಸ್ರೇ ಮಾಡಿದ್ರೆ 400ರಿಂದ 500 ರೂಪಾಯಿ ಕೂಡ ಹಣವನ್ನ ಕೊಡಬೇಕು. ಆದ್ರೆ ಬಡವರು ಎಲ್ಲಿಂದ ಕೊಡಬೇಕು ಅಂತಕ್ಕಂಥ ಈ ಪ್ರಶ್ನೆ ಈಗ ಕೂಡ ಕಾಡ್ತಾ ಇರ್ತಕ್ಕಂಥದ್ದು. ಏನು ಆಸ್ಪತ್ರೆಯ ಒಳಗಡೆ ಏನು ಈ ಮೆಡಿಸಿನ್ಗಳನ್ನ ಹೊರಗಡೆ ಬರೆದು ಕೊಡ್ತಾರೋ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದು ಜನೌಷಧಿ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಕೆಲವು ಮೆಡಿಸಿನ್ಗಳು ಸಿಗ್ತವೆ, ಇನ್ನೂ ಕೆಲವು ಮೆಡಿಸಿನ್ಗಳು ಸಿಗಲ್ಲ. ಅಂದ್ರೆ ಅಸ್ತಮಾ ಕಾಯಿಲೆ ಆಗಿರ್ಬೋದು, ಬೇರೆ ಬೇರೆ ಎಲುಬು ಕೀಲುಗಳ ತಂದೆಗೆ ಸಂಬಂಧಪಟ್ಟಂತ ರೋಗ ಆಗಿರ್ಬೋದು, ಬೇರೆ ಬೇರೆ ಕೂಡ ಸಮಸ್ಯೆಗೆ ಇಲ್ಲಿ ಕೆಲವೊಂದಿಷ್ಟು ಔಷಧಿಗಳು ಸಿಗ್ತವೆ. ಆದರೆ ಬೇರೆ ಇನ್ನೇನು ಕ್ರಿಟಿಕಲ್ ಪರಿಸ್ಥಿತಿಗಳು ಇರತಕ್ಕಂಥ ಪೇಷಂಟ್ಗಳಿಗೆ ಈ ಒಂದು ಈ ಒಂದು ಜನೌಷಧಿಯಲ್ಲಿ ಔಷಧಿಗಳು ಸಿಗಲ್ಲ. ಹಾಗಾಗಿ ಅನಿವಾರ್ಯವಾಗಿ ಖಾಸಗಿ ಕ್ಲಿನಿಕ್ಗಳಿಗೆ ರೋಗಿಗಳು ಹೋಗ್ತಕ್ಕಂಥ ದುಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆಗೆ ರಾಜ್ಯ ಸರ್ಕಾರ ರೋಗಿಗಳ ಮತ್ತು ಬಡವರ ಆರೋಗ್ಯ ಸುಧಾರಣೆಗಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡಿದ್ರು ಕೂಡ ಆದರೆ ಆರೋಗ್ಯ ಇಲಾಖೆ ಕೂಡ ಈಗ ನಿರ್ಲಕ್ಷ್ಯದ ರೀತಿಯಲ್ಲಿ ತೋರ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸಮಸ್ಯೆಗಳಿಗೆ ಯಾವಾಗ ಮುಕ್ತಿ ಹಡುತ್ತೆ ಆರೋಗ್ಯ ಇಲಾಖೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜಂತ್ಲಿ PNS ವಿಸ್ತಾರ ನ್ಯೂಸ್ ವಿಜಯನಗರ.